ಪಾಟೀಲ್ ವಕೀಲರು, ಡಾಕ್ಟರ್ ತಳವಾಡ ಪಾಟೀಲ್ ವಕೀಲರು. ನ್ಯಾಯವಾದಿಯ ಮೇಲೆ ಮಾಡಿದ ಹಲ್ಲೆ ದುಷ್ಕರ್ಮಿಗೆ ಖಂಡನೆ ಖಂಡನೆ. We want justice. We want justice. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಮಾಡಿದ ದುಷ್ಕರ್ಮಿಗೆ, ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ We want justice. We want justice. We want. ಈಗ ಸ್ವೀಟ್ ಅಂಡ್ ಶಾರ್ಟ್ ನ ಮುಗಿಸ್ಬಿಟ್ಟು ಶಾರ್ಟ್ ಇದು ಶಾರ್ಟ್ ಡೋಂಟ್ ವರಿ. ಅತ್ಯಂತ ಭೀಕರವಾದ ಒಂದು ಅನ್ಯಾಯ ನಡೀತಾ ಇದೆ ಇಡೀ ದೇಶದಲ್ಲಿ. ಮತ್ತೆಂತೂ ಇಂಥದ್ದು ಮರುಕಳಿಸಬಾರದು. ನೋಡ್ರಿ, ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಡಾಕ್ಟರ್ಸ್ ಮೇಲೆ ಹಲ್ಲೆ, ಇಲ್ಲಿ ತಿಂಗಳಿಗೊಬ್ಬರನ್ನ ವಕೀಲರ ಮೇಲೆ ಹಲ್ಲೆ. ನೀವು ಒಂದು ಕೆಲಸ ಮಾಡ್ರಿ, ಡಾಕ್ಟರ್ಸ್ ಮತ್ತು ವಕೀಲರನ್ನ ಇಬ್ಬರು ಸ್ಟೇಟಸ್ ಹೈ ಸ್ಟೇಟಸ್ ಇರೋರು ಇಬ್ಬರದು ಕೂಡ ಒಂದು ಸ್ಟ್ರಾಂಗ್ ಕಾನೂನು ಮಾಡ್ರಿ. ಒಂದು ಇಲ್ಲ ವಕೀಲರು ಒಂದು ಸೆಪರೇಟ್ ಕಾನೂನು ಮಾಡ್ರಿ. ಒಂದು ನಾವೇನು ಕಿವಿಯಲ್ಲಿ ಹೂ ಇಟ್ಟುಕೊಂಡಿದೆ ಏನ್ರಿ ಮುಖ್ಯಮಂತ್ರಿಗಳೇ, ಮಾಡ್ರಿ ಒಂದು ಸರಿಯಾದ ಕಾನೂನನ್ನ. ಇಲ್ಲಿ ಏನು ಇರ್ಸಲ್ಲ, ನಾವು ಇಲ್ಲಿಗೆ ಇನ್ನಿಂದ ಪ್ರಾರಂಭ ಮಾಡ್ತೀವಿ ಹೋರಾಟನ. ಇದು ಎಲ್ಲ ನಮ್ಮ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಸಾಮೂಹಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಹೊಟ್ಟೆ ಉರಿಸಬೇಡ್ರಿ, ಒಳ್ಳೆ ಕಾನೂನನ್ನು ಮಾಡ್ರಿ. ಮುಂದೆ ಯಾವ ವಕೀಲರ ಮೇಲೆ ಇಂಥ ಹತ್ಯೆ ಆಗದಂಗೆ, ಅವಮಾನ ಆಗದಂಗೆ ಒಂದು ಸುಸಜ್ಜಿತವಾದ ಕಾನೂನನ್ನು, ಒಂದು ಅಚ್ಚುಕಟ್ಟಾದ ಕಾನೂನನ್ನು ಜಾರಿಯಾಗಿ ತಗೊಂಬರ್ರಿ. ಬಿಲ್ ಪಾಸ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ನಾವು ನಂಬಲ್ಲ. ವಿ ಆರ್ ಲರ್ನೆಡ್, ವಿ ಆರ್ ಹೈಲಿ ಸಫಿಸ್ಟಿಕೇಟೆಡ್ ಎಜುಕೇಟೆಡ್ ಅಡ್ವೊಕೇಟ್ಸ್. ಯು ಡೋಂಟ್ ಬಿಲೀವ್, ಯು ಆರ್ ನಾಟ್ ಎ ಫೂಲ್. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಏನ್ರಿ ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ಚಾಕ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಆಡಳಿತ ನಡೆಸೋದನ್ನ ಅಚ್ಚುಕಟ್ಟ ಫಸ್ಟ್ ನಡೆಸೋದನ್ನ ಕಲ್ಸ್ರಿ. ನೀವು ಒಬ್ಬರ ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು, ಆ ಕಷ್ಟ ಸುಖ ಬಲ್ಲವರು. ನೀವು ಈ ರೀತಿ ನಡೆದಂತ ಘಟನೆಗಳಿಗೆ ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಇರೋದು ಸರಿಯಲ್ಲ. ಕಾನೂನಿನ ಕ್ರಮ ಕೈಗೊಳ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಪ್ರೊಟೆಕ್ಷನ್ ಆಕ್ಟ್ ಅದನ್ನ ಫಸ್ಟ್ ಹಿಂತಕೊಡ್ರಿ. ನೀವು ಅಲ್ಲಿರೋ ಆವಿನ ತರ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ರಿ, ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆಕ್ಟ್ ಅನ್ನು ಮಾಡ್ರಿ. ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂಥದ್ದು ಏನಾದರೂ ಒಂದು ಪ್ರೊಟೆಕ್ಷನ್, ಒಂದು ಕಮಿಟಿ ನೇಮಿಸ್ರಿ. ಏನು ಜೂರಿಸ್ಟ್ಗಳು, ನ್ಯಾಯ ಪಂಡಿತರನ್ನ ಒಂದು ನೇಮಿಸಿ ಒಂದು ಕಮಿಟಿ ಮಾಡ್ರಿ. ಪ್ರಕಾರ ಎಲ್ಲಾ ಜಿಲ್ಲೆಯವರನ್ನ ಕರೆಸಿರಿ, ಹಿರಿಯರನ್ನ ಎಲ್ಲಾ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ, ಬಾರ್ ಕಮಿಟಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ತಗೋಬೇಕು. ಆಮೇಲೆ ಅವ ಮಾಡಿದಂತ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ, ಜಿಲ್ಲಾ ವಕೀಲರು, ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇದನ್ನ ಮಾಡಬೇಕು. ಆ ಕಾನೂನನ್ನ ಏನೋ ವಕೀಲ ರಕ್ಷಣೆ ಕಾನೂನನ್ನ ಶೀಘ್ರವಾಗಿ ಜಾರಿ ಮಾಡಬೇಕು. ಬಂದಂಗೆ ಮಾಡಿ ಹೇಳಿಕೆ ಕೊಟ್ಟು ಹಿಂಸರಿಯೋದು ನಮಗೆ ಸಮಾಧಾನ ಆಗೋದಿಲ್ಲ. ಒಂದು ಎರಡನೇದಾಗಿ ನಮ್ಮ ಹೋರಾಟನ ಯಾವುದೇ ಕಾರಣಕ್ಕೂ ನಾವು ಹಿಂದೆ ತಕ್ಕೊಳ್ಳೋದಿಲ್ಲ. ಮನವಿ ಪತ್ರ ಕೊಟ್ಬಿಟ್ಟು ಡಿ ಸಿ ಅವ್ರಿಗೆ ಏನೋ ಒಂದು ಹೇಳ್ಬಿಟ್ಟು ಡಿ ಸಿ ಅವರು ಕೊಟ್ಟು ಕಳಿಸ್ಬಿಡ್ತಾರೆ, ನಾವು ಸುಮ್ಮನೆ ಕುಂದಿದ್ರೆ